ರಣಮಳೆಗೆ ಅಕ್ಷರಶಃ ತತ್ತರಿಸಿ ಹೋಗಿದೆ ಉತ್ತರ ಪ್ರದೇಶ. ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಿಡಿಲಿನ ಆರ್ಭಟ ಕೂಡ ಅಲ್ಲಿ ಜೋರಾಗಿದೆ. ಹಾಗಾಗಿ ಉತ್ತರ ಪ್ರದೇಶವು ಹಲವು ಕಡೆಗಳಲ್ಲಿ ಈಗ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿ ಅವಾಂತರ ಸೃಷ್ಟಿಯಾಗುತ್ತಿದೆ. ರಣಮಳೆಗೆ ಅಕ್ಷರಶಃ ತತ್ತರಿಸಿ ಹೋಗಿದೆ ಉತ್ತರ ಪ್ರದೇಶ. ಬಿರುಗಾಳಿ ಸಹಿತ ಭಾರೀ ಮಳೆ, ಸಿಡಿಲಿನ ಆರ್ಭಟ. ಉತ್ತರ ಪ್ರದೇಶದ ಹಲವು ಕಡೆಗಳಲ್ಲಿ ಬಿರುಗಾಳಿ ಸಹಿತ ಮಳೆ. ಉತ್ತರ ಪ್ರದೇಶದ 5 ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ. ರಣರಕ್ಕಸ ಮಳೆಗೆ 54 ಬಲಿ, ಏರುತ್ತಲೇ ಇದೆ ಸಾವಿನ ಸಂಖ್ಯೆ. ಭದೋಹಿ ಮತ್ತೆ ಫತೇಪುರ್ ಎಲ್ಲ ಕಡೆ ಕೂಡ ಈಗ ಮಳೆ ಅವಾಂತರದಿಂದ ಜನ ಸಿಲುಕಾಕಿಕೊಂಡಿದ್ದಾರೆ. ಹಲವಾರು ಕಡೆಗಳಲ್ಲಿ ಮರಗಳು ದರಶಾಹಿ ಕೂಡ ಆಗಿವೆ. ಕೂಡಲೇ ಸಂತ್ರಸ್ತರ ನೆರವಿಗೆ ಧಾವಿಸುವಂತೆ ಈಗ ಸಿಎಂ ಯೋಗಿ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಉತ್ತರ ಪ್ರದೇಶದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಆಗ್ತಾ ಇದೆ. ಒಂದು ಕಡೆ ಸಿಡಿಲಿನ ಆರ್ಭಟ, ಮಿಂಚು, ಗುಡುಗು ಎಲ್ಲವೂ ಕೂಡ ಬರ್ತಾ ಇರೋದ್ರಿಂದ, ಭಾರೀ ಮಳೆ ಆಗಿರೋದ್ರಿಂದ ಅವಾಂತರವೇ ಸೃಷ್ಟಿಯಾಗಿರೋದನ್ನ ಗಮನಿಸ್ತಾ ಇದ್ದೀರಿ. ಕಾರ್ ಮೇಲೆ ಯಾವ ರೀತಿ ಬೃಹತ್ ಆಕಾರದ ಮರವೇ ಧರೆಗೆ ಉರುಳಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇನ್ನು ಉತ್ತರ ಪ್ರದೇಶದಲ್ಲಿ 5 ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ರಣರಕ್ಕಸದ ಮಳೆ ಇದು. ಈ ಮಳೆಗೆ 54 ಬಲಿಯಾಗಿದೆ. ಈಗ ಏರುತ್ತಲೇ ಇದೆ ಸಾವಿನ ಸಂಖ್ಯೆ. ಇನ್ನು ಭದೋಹಿ ಮತ್ತೆ ಫತೇಪುರ್ ಮತ್ತೆ ಬುದೌನಿ ಸೇರಿ ಹಲವೆಡೆ ಈಗ ಬಹಳ ಹಾನಿಯಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ಮಟ್ಟಿಗೆ ಜೋರಾಗಿ ಬೀಸ್ತಾ ಇರುವಂತಹ ಗಾಳಿಯಿಂದಾಗಿ ಎಷ್ಟೆಲ್ಲ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಮರಗಳು ಧರೆಗೆ ಉಳಿದಿರೋದನ್ನ ಗಮನಿಸ್ತಾ ಇದ್ದೀರಾ, ಉರುಳಿರೋದನ್ನ. ಹಾಗೆ ಪ್ರಯಾಗ್ರಾಜ್ ಮಳೆಗೆ 16ಕ್ಕೂ ಹೆಚ್ಚು ಮಂದಿ ಈಗ ಬಲಿಯಾಗಿದ್ದಾರೆ. ಹಲವಾರು ಕಡೆಗಳಲ್ಲಿ ಮರಗಳು ಧರಶಾಹಿಯಾಗಿವೆ. ಇನ್ನು ವಾಹನಗಳು ಎಲ್ಲವೂ ಕೂಡ ಜಖಮಾಗಿ ಬಿಟ್ಟಿವೆ. ಕೂಡಲೇ ಸಂತ್ರಸ್ತರ ನೆರವಿಗೆ ಧಾವಿಸಬೇಕು ಅಂತೇಳಿ ಸಿಎಂ ಯೋಗಿ ಈಗ ಸೂಚನೆ ಕೊಟ್ಟಿದ್ದಾರೆ. ಘಟನಾ ಸ್ಥಳಗಳಿಗೆ ತೆರಳಿ ಪರಿಹಾರ ವಿತರಿಸುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್. ನೋಡಿ ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ, ಹಾಗೆ ಗಾಳಿ ಎಷ್ಟರ ಮಟ್ಟಿಗೆ ಬೀಸ್ತಾ ಇದೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀನಿ. ಅದ್ಯಾವುದೋ ಒಂದು ಶೆಡ್ ಅನ್ಸುತ್ತೆ. ಆ ಶೆಡ್ಡು ಯಾವ ರೀತಿಯಾಗಿ ಗಾಳಿಗೆ ಹಾರಿ ಹೋಗ್ತಾ ಇದೆ, ಅದಕ್ಕೆ ಸಿಲುಕಾಕಿಕೊಂಡಿರುವಂತಹ ಜನ ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ. ಜೊತೆಗೆ ಬೃಹತ್ಕಾರದ ಒಂದು ಮರ ಯಾವ ರೀತಿಯಾಗಿ ಬುಡದ ಸಮೇತ ಕಿತ್ತು ಕಾರ್ ಮೇಲೆ ಬಿದ್ದಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಉತ್ತರ ಪ್ರದೇಶದಲ್ಲಿ ಮಳೆಯಾಗ್ತಾ ಇದೆ, ಗಾಳಿ ಬೀಸ್ತಾ ಇದೆ. ಅಲ್ಲಿ ವಾಹನ ಕೂಡ ಚಲಾಯಿಸೋದಕ್ಕೆ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಒಂದು ಗಾಳಿ ಬೀಸ್ತಾ ಇರೋದು, ಅಷ್ಟರ ಮಟ್ಟಿಗೆ ಗುಡುಗು, ಮಿಂಚು, ಸಿಡಿಲು ಹೊಡಿತಾ ಇರೋದು. ಈಗ ಸದ್ಯಕ್ಕೆ ಈ ಒಂದು ಗಾಳಿಯಿಂದ ನೋಡಿ ಯಾವ ರೀತಿಯಾಗಿ ಮರ ದರಶಾಹಿ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿನ ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ ಈ ಒಂದು ಮಳೆಯಿಂದಾಗಿ. ಅಲ್ಲಿ ಬರೋಬ್ಬರಿ ಉತ್ತರ ಪ್ರದೇಶದಲ್ಲಿ ಈಗ 5 ಜಿಲ್ಲೆಗಳಲ್ಲಿ ಈ ಮಳೆಯ ಅವಾಂತರ ಸೃಷ್ಟಿಯಾಗಿರೋದ್ರಿಂದ ಎಷ್ಟೋ ಜನ ಈಗ ಸಾವನ್ನಪ್ಪಿದ್ದಾರೆ.